ಇದ್ದಿದ್ದು ಇದ್ದ ಹಾಗೆ. ಮಂಗಳವಾರ ಸಂಜೆ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೇಂದ್ರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಾಡು ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಹಾಗೂ ಉಪಾಧ್ಯಕ್ಷರಾದ ಎಚ್.ಟಿ. ಕೃಷ್ಣೇಗೌಡ ಮಾತನಾಡಿ, ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿಗಳು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಮಯದಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಿದ್ದಾರೆ. ಬಡವರು ಮತ್ತು ನೊಂದ ಜೀವಿಗಳಿಗೆ ನೇರವಾಗಿ ನಿಂತಿದ್ದರು. ಪ್ರಸ್ತುತ ವಿಶ್ವ ಒಕ್ಕಲಿಗರ ಮಠದ 2ನೇ ಪೀಠಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಉತ್ತಮ ರೀತಿ ಸೇವೆಯನ್ನು ನಿರ್ವಹಿಸಿಕೊಂಡು ಆದಿಚುಂಚನಗಿರಿ ಮಠ ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆಯೋ ಅದೇ ರೀತಿ ಬೆಳೆಯಲಿ ಎಂದು ಆಶಿಸಿದರು. ಅವರು ಅಧಿಕಾರಿಗಳಾಗಿದ್ದ ಕಾಲದಲ್ಲಿ ಬಹಳ ಶ್ರೇಷ್ಠವಾದ ಕೆಲಸವನ್ನು ಮಾಡಿ ಬಹಳಷ್ಟು ಜನರ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಕಷ್ಟ ಕಾರ್ಪಣ್ಯಗಳಲ್ಲಿ ಹಂಚಿದ್ದಾರೆ. ಬಡಬಗ್ಗರ ಬಗ್ಗೆ, ಜಾತಿ ಇಲ್ಲವರಿಗೆ ಬಡವರ ಬಗ್ಗೆ ವಿಶೇಷವಾದಂತ ಕಾಳಜಿ ಇಟ್ಟುಕೊಂಡಿರ್ತಕ್ಕಂಥ ವಿಶೇಷ ವ್ಯಕ್ತಿ ಆ ಮಹಾಪುರುಷ. ಇವತ್ತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ 2ನೇ ಪೀಠಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರ ಯಾವ ರೀತಿ ಬೆಳೆದಿದೆಯೋ ಅವರಿಂದ ದೀಕ್ಷೆ ಪಡೆದಂತ ಚುಂಚನಗಿರಿ ಪೂಜ್ಯರಿಂದ ದೀಕ್ಷೆ ಪಡೆದಂತ ಈ ಗುರುಗಳು ಕೂಡ ಅವರ ದಾರಿಯಲ್ಲಿ ಸಾಗಲಿ, ಆ ಒಂದು ಶಕ್ತಿಯನ್ನ ಆ ಭೈರವೇಶ್ವರ ಅವರಿಗೆ ದಯಪಾಲಿಸಿ ಅಂತೇಳಿ ಪ್ರಾರ್ಥಿಸಿ ಅವರಿಗೂ ಕೂಡ ಆಧಾರದ ಸ್ವಾಗತವನ್ನ ಭಾವಿಸ್ತಾರೆ. ಒಕ್ಕಲಿಗರ ಮಠಕ್ಕೆ ಪ್ರತ್ಯೇಕ ಮಠ ಕಟ್ಟಲು ದೇವೇಗೌಡರು ಬುನಾದಿ ಹಾಕಿದರು. ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯಾಗಿ ನಮ್ಮ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಆ ಸಮಯದಲ್ಲಿ ಪ್ರತ್ಯೇಕ ಮಠಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆಂದು ತಿಳಿಸಿದರು. ಶಾಸಕರು, ಮಂತ್ರಿಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಹಿಂದೆ ಏನು ಒಬ್ಬರಿದ್ರು, ಸನ್ಮಾನ್ಯ ಟಿ ಮರಿಯಪ್ಪನವರು, ಅವರು ಅಪಾರ ಕೆಲಸವನ್ನು ಮಾಡಿ ಜನಮನ್ನಣೆಯನ್ನು ಗಳಿಸಿದ್ರು ಈ ಕ್ಷೇತ್ರದಲ್ಲಿ. ಅವರ ನಂತರ ಆಗಿದ್ದಾರೆ, ಅವರು ಕೂಡ ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅವರ ನಂತರದಲ್ಲಿ ಅವರಿಗಿಂತಲೂ ಉನ್ನತ ಮಟ್ಟದ ಅಭಿವೃದ್ಧಿ ಅಧಿಕಾರರಾಗಿ ಈ ಜಿಲ್ಲೆಯ ಶ್ರೇಷ್ಠ ರಾಜಕಾರಣಿಯಾಗಿ ಈ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾಗಿ ಕೆಲಸ ಮಾಡಿದಂತ ಕೀರ್ತಿ ಸನ್ಮಾನ್ಯ ಚಲುವರಾಯಸ್ವಾಮಿ ಸಲ್ಲುತ್ತೆ. ಅವ್ರ ಮುದ್ದು ಸುದ್ದಿಗೆ ಹೇಳ್ತಕ್ಕಂಥ ಮಾತಲ್ಲ. ಇವತ್ತು ನಾಗಮಂಗಲದ ಪ್ರಾರಂಭ ನಮ್ಮ ದ್ವಾರ ಏನಿದೆ ಅಲ್ಲಿಂದ ನಾಗಮಂಗಲದ ಮೈಸೂರು ಹತ್ರ ಅಂತ್ಯವಾಗುವವರೆಗೆ ಎಡ ಬಲಗಳಲ್ಲಿ ನಾವು ನೋಡಿದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಗುರುತು ಕಾಣ್ತವೆ. ಬಹಳಷ್ಟು ಕಟ್ಟಡಗಳು ಈ ಈ ವಿಶ್ವ ಒಕ್ಕಲಿಗರ ಮಠ ಅಷ್ಟು ದೊಡ್ಡದಾಗಿ ಇಲ್ಲಿವರೆಗೂ ಬೆಳೆದಿಲ್ಲ. ಇವರು ಬಹುಶಃ 2ನೇ ಪೀಠಾಧಿಪತಿ, ಒಂದು 10 ಎಕರೆ ಇರ್ಬೋದು. ಬಾಲಗಂಗಾಧರ ಸ್ವಾಮಿ ಬರುವುದಕ್ಕಿಂತ ಮೊದಲು ಚುಂಚನಗಿರಿ ಮಠದ ಹೆಚ್ಚು ಕಮ್ಮಿ ಹಾಗೆ ಇತ್ತು. ಆದರೆ ಅವರು ಬೆಳೆಸಿದಂಥ ಚುಂಚನಗಿರಿ ಮಠವನ್ನು ಬೆಳೆಸಿದಂಥ ವೈಖರಿಯನ್ನು ನೋಡಿದ್ರೆ ಅವರಿಗೆ ದೈವಶಕ್ತಿ ತೋರ್ಕೊಳ್ಳುತ್ತೆ. ಅದೇ ಥರ ಅದೇ ಮಾರ್ಗದಲ್ಲಿ ಅದೇ ಮಟ್ಟಕ್ಕೆ ಈ ವಿಶ್ವ ಒಕ್ಕಲಿಗರ ಮಠವನ್ನು ಕೂಡ ನಿಶ್ಚಲಾನಂದ ಸ್ವಾಮಿಯವರು ಬೆಳೆಸಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.